ದೇವ್ರು ನನ್ನಿಂದ ನನ್ನ ತಾಯಿ ತಂದೆನ ದೂರ ಮಾಡಿ ನನ್ನ ಜೊತೆ ಇರೋಕೆ ಅನಿರುದ್ಧ ಕೊಟ್ಟಿದ್ದಾನೆ ಅನ್ನೋ ಸಂತೋಷ ಇಷ್ಟು ಬೇಗನೆ ದೂರ ಮಾಡ್ಬಿಟ್ಟ. ಇವಾಗ ಅನಿರುದ್ಧ ಮುಂದೆ ನಿಂತ್ಕೋಬೇಕು ಅಂದ್ರೇನೆ ನನಗೊಂಥರ ಅನ್ಸತ್ತೆ. ಆದ್ರೆ ನನ್ನ ಮನಸ್ಸು ಅನಿರುದ್ಧ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದೆ. ನಾನು ಇವಾಗ್ಲೇ ಹೋಗ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬಾ, ಒಳ್ಳೆ ಬೊಂಬೆ ಥರ ಹೇಗ್ ರೆಡಿ ಆಗಿದೆ. ನಿನ್ ಅಲಂಕಾರ ನೋಡ್ತಾ ಇದ್ರೆ ಮದ್ವೆ ಆಗ್ಬೇಕಾಗಿರೋ ಮದುಮಗಳು ನಾನಾ ನೀನಾ ಅಂತ ನನಗೆ ಡೌಟ್ ಬರ್ತಿದೆ. ಭಾವ ಮದ್ವೆ ಆಗ್ತಿರೋದು ನನ್ ಜೊತೆ, ನಿಶ್ಚಿತಾರ್ಥ ಆಗಿರೋದು ಕೂಡ ನನ್ ಜೊತೆನೆ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಮಾಡೋದು ಕೂಡ ನನ್ ಜೊತೆನೆ. ನಾನೇ ಇನ್ನು ರೆಡಿ ಆಗಿಲ್ಲ, ಅಂಥದ್ರಲ್ಲಿ ನನಗಿಂತ ಮುಂಚೆ ನೀನೇ ರೆಡಿ ಆಗ್ಬಿಟ್ಟಿದ್ಯಲ್ಲೇ. ಪರ್ಣಿಕಾ, ಹುಚ್ಚಿಡ್ದಿದ್ಯಾ ನಿಂಗೆ? ಯಾಕೆ ಹಾಗೆ ಮಾತಾಡ್ತೀಯಾ? ಇನ್ ಹೇಗೆ ಮಾತಾಡ್ಬೇಕು? ಆ ಕಾಡಲ್ಲೆಲ್ಲೋ ಗುಡಿಸ್ಲಲ್ಲಿದ್ದವಳು ನೀನು, ಅಂಥದ್ರಲ್ಲಿ ನಿನ್ ಮುಖ ಇಷ್ಟೊಂದು ಹೊಳಿತಾ ಇದೆ, ನಿನ್ ಕಣ್ಣಲ್ಲಿ ಇಷ್ಟೊಂದು ಕಾಂತಿ ಕಾಣಿಸ್ತಾ ಇದೆ, ನಿನ್ ತುಟಿಗೆ ಲಿಪ್ಸ್ಟಿಕ್ ಬೇರೆ ಹಚ್ಕೊಂಡಿದ್ಯಾ, ನಿನ್ ಮೈ ಮೇಲೆ ಒಡವೆ ಬೇರೆ ಹಾಕೊಂಡಿದ್ಯಾ, ನಿನ್ ಮುಖದಲ್ಲಿ ನಾಚಿಕೆ ಬೇರೆ ಎದ್ದು ಕಾಣಿಸ್ತಾ ಇದೆ. ಟೋಟಲ್ ಆಗಿ ನಿನ್ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿದೆ ಕಣೆ. ಈ ಮಧ್ಯೆ ನೀನು ಒಬ್ಬೊಬ್ಳೆ ಮಾತಾಡ್ಕೋತೀಯ, ಮನೆ ಸುತ್ತಾನೆ ತಿರ್ಗಾಡ್ತಿರ್ತೀಯ. ನನ್ಗೊಂದು ಡೌಟು, ನನ್ ಭಾವನೇನಾದ್ರೂ ನೀನ್ ಪ್ರೀತಿ ಮಾಡ್ತಿದ್ಯಾ? ನಿನ್ನನ್ನ ಕೇಳ್ತಿರೋದು. ಹಾಗೇನಿಲ್ಲ. ಇಲ್ಲ ಅಂತ ಹೇಳಿದ್ದಕ್ಕೆ ಬದುಕ್ಬಿಟ್ಟೆ ಕಣೆ. ಇಲ್ಲ ಅಂದಿದ್ರೆ. ಇಲ್ಲ ಅಂತ ಹೇಳ್ತಿದ್ರೆ ನಿಂಗೆ ಅರ್ಥ ಆಗ್ತಿಲ್ವಾ? ಹೋಗು ಮೊದ್ಲು ಇಲ್ಲಿಂದ. ಹೋಗ್ತೀನಿ, ಆದ್ರೆ ಸುಮ್ನೆ ಹೋದ್ರೆ ಹೇಗ್ ಸಮಾಧಾನ ಆಗುತ್ತೆ? ಚೆನ್ನಾಗ್ ಕಾಣಿಸ್ತಿದ್ಯಾ ಕಣೆ. ಕೇಳಿಸ್ಕೊ, ನನಗಿಂತ ಚೆನ್ನಾಗಿ ರೆಡಿಯಾಗಿ ನನ್ನ ಭಾವನ್ ಮುಂದೆ ಯಾರಾದ್ರೂ ಬಂದ್ರೆ. ಎಷ್ಟೋ ಸಮಯದ ನಂತರ ನಿಮ್ಮ ದರ್ಶನ ಭಾಗ್ಯ ಸಿಕ್ತು ಸ್ವಾಮಿ. ಹೇಗಿದ್ದೀರಾ ಸ್ವಾಮಿ? ಕ್ಷೇಮ ವಿಚಾರಿಸೋಷ್ಟು ಸಮಯ ಇಲ್ಲ ವರ್ಮ. ಮಗನ್ ಮದ್ವೆ ನಡೀತಿದೆ ಅನ್ನೋ ಆನಂದ ತಲೆಗೆ ಹತ್ತಿ ಎದುರಾಗೋ ಅಪಾಯನ ಮರ್ತು ಹೋಗ್ತಿದ್ಯಾ? ಮೃತ್ಯು ಬೆನ್ ಹತ್ತಿ ನಿನ್ನ ಮಗನ ಹೆಗಲೇರೋದಕ್ಕೆ ಕಾಯ್ತಾ ಇದೆ. ದೊಡ್ಡ ಅಪಾಯ ಹತ್ರ ಬರ್ತಾ ಇದೆ. ಅಷ್ಟರಲ್ಲಿ ಮೃತ್ಯುನ ದಾರಿ ತಪ್ಪಿಸ್ಬೇಕು. ಮದುವೆ ಮನುಷ್ಯನ ಜೀವನವನ್ನೇ ಬದಲಾಯಿಸುತ್ತೆ. ಬರೋ ಹೆಣ್ಣು ಮಗಳ ಮಾಂಗಲ್ಯ ಬಲದಿಂದ ಬರೋ ಮೃತ್ಯುವನ್ನ ತಡೆಗಟ್ಟಬಹುದು. ತಕ್ಷಣ ನಿನ್ನ ಮಗನ ಮದುವೆ ನಡಿಬೇಕು. ಅದ್ಭುತ ಸ್ವಾಮಿ. ನನ್ನ ಅಳಿಯ ಅನಿರುದ್ಧ ಹಣೆ ಬರ ಬದಲಾಯಿಸಿದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸೃಷ್ಟಿನ ಇಲ್ಲೇ ನಡೆಸ್ತಾ ಇದೀವಿ. ಅದಾದ್ಮೇಲೆ 4 ದಿನದಲ್ಲೇ ಮದ್ವೆ. ಅಂದ್ರೆ ನನ್ನ ಮಗಳೇ ನನ್ನ ಅಳಿಯ ಅನಿರುದ್ಧ ಪ್ರಾಣನ ಕಾಪಾಡ್ತಾಳೆ ಅಂತಾಯ್ತು. ಎಲ್ಲ ದೈವಿಚ್ಛೆ ಅಣ್ಣ. ಸ್ವಾಮಿ, ನನ್ ಮೊಮ್ಮಗನ್ಗೂ ಮೊಮ್ಮಗಳಿಗೂ ಮದ್ವೆ ಆಗ್ಬೇಕು ಅನ್ನೋದೇ ನನ್ ಕೊನೆಯ ಆಸೆ. ಅದು ನಡೆಯುತ್ತೋ ನಡೆಯೋದಿಲ್ವೋ ಅನ್ನೋದೇ ನನಗೆ ಸಂಶಯ ಆಗಿದೆ. ಆದ್ರೆ ನೀವ್ ಹೇಳೋದನ್ನ ಕೇಳ್ತಿದ್ರೆ ಖಂಡಿತ ನಡೆಯತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಇವತ್ತಿಂದ 4ನೇ ದಿನಕ್ಕೆ ಮದ್ವೆ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಯಾವಾಗ್ಲೂ ಇರಬೇಕು ಸ್ವಾಮಿ. 4 ದಿನ ಅಲ್ಲ, ಒಂದು ರಾತ್ರಿ ಒಂದು ಹಗಲು ಮುಗಿಯೋದ್ರೊಳಗೆ ಮದುವೆ ನಡಿಬೇಕು. ಇಲ್ಲ ಅಂದ್ರೆ ಕಾಲ ಮೀರ್ತಿದ್ದ ಹಾಗೆ ನಿನ್ ಮಗನ್ ಶವ ತಗೊಂಡೋಗ್ಬೇಕಾಗುತ್ತೆ. ಸ್ವಾಮಿ, ಅಂದ್ರೆ ನಾಳೆನೆ ನನ್ ಮದ್ವೆ.
ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಳೆಸಿರೋ ಮಗ ಶವವಾಗಿ ನೋಡಕ್ಕೆ ಯಾವ ತಂದೆನೂ ಬಯಸಲ್ಲ. ಅವಶ್ಯಕತೆ ಬಿದ್ದರೆ ನನ್ನ ಪ್ರಾಣ ಕೊಟ್ಟು ನನ್ನ ಮಗನ ಉಳಿಸ್ಕೋತೀನಿ. ಅಪ್ಪ, ಅನಿರುದ್ಧ್, ನಿನ್ಗೇನು ಆಗಲ್ಲ ಕಣೋ, ನಿನ್ಗೇನು ಆಗಲ್ಲ. ಆದ್ರೆ ನಿನ್ನ ಸೊಸೆ ಜಾತಕದಲ್ಲಿ ದೋಷ ಇದೆ. ಸ್ವಾಮಿ, ಆ ದೋಷಕ್ಕೆ ಏನಾದ್ರೂ ಪರಿಹಾರ ಇದೆಯಾ? ಸಾಕ್ಷಾತ್ ಶ್ರೀ ಮಹಾವಿಷ್ಣು ಪ್ರತಿರೂಪವಾಗಿರೋ ಆಲದ ಮರಕ್ಕೆ ನಿಮ್ಮ ಸೊಸೆಗೆ ಮದುವೆ ಮಾಡಿದ ನಂತರ ನಿಮ್ಮ ಮಗನ ಜೊತೆಗೆ ಮದುವೆ ಮಾಡಿಸಿ. ನಿಮ್ಮ ಕುಟುಂಬ ಸಂತೋಷವಾಗಿರುತ್ತೆ. ನಿಮ್ಮ ತಂದೆ ಮಗನ ಸಂಬಂಧ ಗರುಡ ವಂಶದ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿದು ಹೋಗುತ್ತೆ. ಸ್ವಾಮಿ, ಇವನು ಹುಟ್ಟದಾಗಿಂದ ಎಷ್ಟೇ ಗಂಡಾಂತರ ಬಂದ್ರು, ಎಷ್ಟೇ ಆಪತ್ತು ಬಂದ್ರು ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೊಂಡು ಬಂದಿದ್ದೀನಿ. ನಿನ್ನ ಅಣ್ಣಿಕ ಬಿಡು. ಅಣ್ಣಿಕ ಬಿಡು ಪರ್ಣಿಕ. ನಿನಗ ಆಲ್ರೆಡಿ ಹೇಳಿದೀನಿ. ಈಗ ಈಗ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಕೇಳಿಸ್ಕೊ. ನಾಳೆ ಬೆಳಿಗ್ಗೆನೆ ನನ್ ಭಾವ ನನಗೆ ತಾಳಿ ಕಟ್ತಾನೆ. ನನ್ ಭಾವ ನನ್ನವನಾಗ್ತಿದ್ದಾನೆ. ನೀನ್ ಈ ರೀತಿ ಹುಚ್ಚ ಆಸೆ ಎಲ್ಲ ಇಟ್ಕೋಬೇಡ. ನಾಳೆ ನಡೆಯೋ ಮದ್ವೆಗೆ ಅವನೇನು ಎಕ್ಸೈಟ್ ಆಗಿಲ್ಲ. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಕೊಟ್ಟಿರೋ ಮಾತಿಗೆ ಕಟ್ಟು ಬಿದ್ದಿದ್ದಾನೆ ಅಂತ ಅರ್ಥ. ನೆನಪಿಟ್ಕೊಳೆ, ನನ್ ಭಾವ ನನಗೆ ತಾಳಿ ಕಟ್ತಿರೋದು ನಾಳೆ. ಅದಾದ್ಮೇಲೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ನನಗ್ ದಾಸಿ ಆಗಿದ್ದು ನಾಗಮಣಿನ ಯಾರ್ ತಗೊಂಡ್ ಹೋಗಿದ್ದಾರೆ ಅಂತ ಹುಡುಕೋದು.